ಸರ್, ಸರಿ ರೆಸ್ಪಾನ್ಸ್ ಮಾಡಲ್ಲ, ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಸರ್. ಅಲ್ಲಿ ಎಷ್ಟು ನೆಗ್ಲಿಜೆನ್ಸಿಯಾಗಿ ಡಯಾಲಿಸಿಸ್ ಅಲ್ಲಿ 12:15 ಹೇಳಕ್ಕೆ 2:15 ನಮ್ಮನ್ನ ಬಿಟ್ಟಿದ್ದಾರೆ ಸರ್ ಈಚೆಗೆ. ಡಯಾಲಿಸಿಸ್ಗೆ 2:15 ಕರಿತಿದ್ದಾಳೆ ಸರ್. ಒಂದು ಜೀವನೇ ಹೋಯ್ತಾರೆ ಸರ್. ನಂಬ್ಕೊಂಬರ್ತಾನೆ ಸರ್ ನಮ್ಮ ಅಣ್ಣ ಸರ್. ಅವನು ನಮ್ಮ ತಾಯಿಗೂ ಕ್ಯಾನ್ಸರ್ ಪೇಷಂಟ್, ಹುಷಾರಿಲ್ಲ. ಎಷ್ಟು ಉದಾಸೀನ ಮಾಡ್ತಾರೆ ಸರ್. ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಒಬ್ರು ವೀಲ್ ಚೇರ್ ತನಕ ಅರ್ಧ ಗಂಟೆ ಮಾಡ್ತಾರೆ. ಸೆಕ್ಯೂರಿಟಿಗಳು ಬಾಯಿಗೆ ಬಂದಂಗೆ ಬೈತಾರೆ. ನಾವೇನು ಅನ್ನೆಸರಿ ಓಡಾಡ್ತೀವಿ, ನಾವು ಎಜುಕೇಟೆಡ್, ನಮಗೂ ಗೊತ್ತಿರುತ್ತೆ. ಒಂದು ಚೂರು ರೆಸ್ಪಾನ್ಸ್ ಕರೆಕ್ಟಾಗಿ ಮಾಡೋದಿಲ್ಲ ಸರ್. ಡಾಕ್ಟ್ರು 10 ಗಂಟೆಗೆ ಬರ್ತೀನಿ ಅಂದರು, ಮತ್ತೆ ಕಾಣಿಸ್ಕೊಂಡ್ಲೇ ಇಲ್ಲ. ಡಯಾಲಿಸಿಸ್ ಇದು 10 ಗಂಟೆಗೆ ಬೇಗ ಹಾಕೋಣ ಅಂದರು. ಎಷ್ಟೊತ್ತಾದ್ರೂ ಇಲ್ಲ. ಈಗ ಬಂದಿದ್ದಾರೆ ಸರ್, ಡೆತ್ ಆದ್ಮೇಲೆ ಬಂದಿದ್ದಾರೆ ಡಾಕ್ಟರ್ ಅವರು. ಬಂದು ಪೇಷಂಟ್ ಕಡೆ ಯಾರು ಇಮಿಡಿಯೇಟ್ ಮಾಡಿಸಿ ಅಂತ ಮಾಡಿಸ್ಬೋದಿತ್ತಲ್ಲ ಸರ್, ಮಾಡಿಸ್ತಾ ಇಲ್ಲ ಸರ್. ಅಲ್ಲಿ ಇದಕ್ಕೆ ನಾವಿಲ್ಲಿ ಕರ್ಕೊಂಬರ್ಬೇಕಿತ್ತು ನಮ್ಮ ಮೈಸೂರಲ್ಲಿ. ಕರೆಕ್ಟಾಗಿ ಮಾಡಿಸಿದ್ದೀವಿ ಸರ್ ನಮ್ಮ ಅಣ್ಣಂಗೆ. ಹಾಸನ ಡಿಸ್ಟ್ರಿಕ್ ಅವರು ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿಗೆ ಹೋಗಿ ಎಮರ್ಜೆನ್ಸಿ ಅಂತ ಇಲ್ಲಿ ಕರ್ಕೊಂಬಂದು ಮಾಡಿಸಿದ್ದೀವಿ ಸರ್. ಇಲ್ಲಿ ಇಷ್ಟು ಉದಾಸೀನ ಮಾಡಿ ಒಂದು ಜೀವ ಕಳೆದ್ಬಿಟ್ರು ಸರ್. ಈಗ ನಮ್ಗೆ ಯಾರಿದ್ದಾರೆ? ಇವ್ರಿಗೆ ಆಗಲ್ಲ ಅಂದ್ರೆ ಹೋಗ್ಬೇಕಲ್ಲ ಸರ್. ಡಯಾಲಿಸಿಸ್ ಅಲ್ಲಿ ಹುಡುಗಿರು ಎತ್ತೊಳ್ತಾನೆ ಇಲ್ಲ ಸರ್. ಇವ್ರಿಗೆ ಆಗಲ್ಲ ಅಂದ್ರೆ ಹೋಗ್ಲಿ, ಪಾರು ಪಪ್ಪು ಇಲ್ವಾ ಸರ್? ಕುತ್ಕೊಂಡು ಸಾಯ್ಲಿ ಅಲ್ಲಿ. ಸೇವೆ ಮಾಡಕ್ ಬಂದ್ಮೇಲೆ ಸೇವೆ ಮಾಡ್ಬೇಕಲ್ವ ಸರ್? ಸಂಬಳ ತಗೊಳಲ್ವ ಸರ್? ಇಲ್ಲೇ ಮ್ಯಾನೇಜ್ಮೆಂಟ್ ಸಂಬಳ ಕೊಡೋದು, ಗೌರ್ಮೆಂಟ್ ಸಂಬಳ ಕೊಡ್ತಾ ಇಲ್ವಾ? ಇಷ್ಟು ಸಂಬಳ ತಿಂದ್ರು ಎಷ್ಟು ಮಾಡಿ? ನಾನು ನೆನ್ನೆ ಆಕ್ಸಿಜನ್ ಎಳ್ದ್ಬಿಟ್ಟು ಕೊಟ್ಟು ಬಂದಿದ್ದೀನಿ. ವೀಲ್ ಚೇರ್ ನಾನು ತಗೊಂಡೋಗಿ ಎಳ್ದ್ಬಿಟ್ಟು ಕೊಟ್ಟಿದ್ದೀನಿ. ಬೆಡ್ ನಾನು ತಗೊಂಡೋಗಿ ಎಳ್ದು ಕೊಟ್ಟು ಬಂದಿದ್ದೀನಿ ಸರ್. ನಮಗೆ ತೀಟ ಸರ್ ಇಲ್ಲಿ ಮಾಡಕ್. ಇಲ್ಲಿ ಬನ್ನಿ, ನೀವು ಒಬ್ರಿಗೊಬ್ರು ಕಮ್ಯುನಿಕೇಶನ್ ಇಲ್ಲ ಸರ್. ಹಂಗಾಡ್ತಾರೆ ಅಲ್ಲಿ. ಐ ಸಿ ಅಲ್ಲಿ ನೈಟು ಒಂದು ಅಣ್ಣ ಇದ್ದಾರೆ ಉದ್ದ, ಆಮೇಲೆ ಒಂದು ಹುಡುಗಿ ಇದ್ದಾಳೆ ಕುಳ್ಳ. ಏನ್ ರೇಗಾಡ್ತಾರೆ ಸರ್ ಅವರು ನಮ್ಮ ಮೇಲೆ. ಅವ್ರು ನೋಡ್ಕೊಬೇಕಾದ್ರೆ ಅವ್ರ ಜವಾಬ್ದಾರಿ. ನಾವು ಮೊಬೈಲ್ ಚಾರ್ಜ್ ಹಾಕಿದ್ರೆ ಬೈತಿದ್ದಾಳೆ, ಇಲ್ಲಿ ಯಾರು ಹಾಕಿರೋದು ಅಂದ್ಕೊಂಡು. ನಾವೇನು ಮೂವಿ ನೋಡಕ್ ಹಾಕಿರ್ತೀವ? ಊರಿಂದ ಹಳ್ಳಿಯಿಂದ ಕಾಲ್ಗಳು ಬರ್ತಾ ಇರ್ತವೆ, ಅದಕ್ಕೋಸ್ಕರ ಹಾಕಿರೋದು, ಇನ್ನೇನಕ್ಕೂ ಹಾಕಿರೋದಿಲ್ಲ. ಹೇಳ್ಬೇಕಲ್ಲ ಸರ್. ಅದು ನೆನೆ ಯಾವ್ದು ಒಂದು ಇದಿಲ್ಲ ಸರ್. ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಮೇನ್ ಇಲ್ಲಿ ಎಷ್ಟು ಜೀವಗಳು ತೆಗಿಬೇಕು ಅಂತ ಕಾಯ್ತಾ ಇದ್ದಾರೆ ಅಂತ. ಇಲ್ಲಿ ಆಗಲ್ಲ ಅಂದಿದ್ರೆ ಮೊನ್ನೆನೆ ಕರ್ಕೊಂಡು ಹೋಗಿ ಅಂತ ಹೇಳ್ಬೋದಿತ್ತಲ್ಲ ಸರ್. ಇಷ್ಟೆಲ್ಲ ಟ್ರೈ ಮಾಡ್ಬೋದು. ಮೊನ್ನೆ ದಿನ ಕಂಡೀಷನ್ ಓಕೆ ಸರ್. ನಮ್ಮ ಅಣ್ಣ ಕಂಡೀಷನ್ ಸರಿ ಇರಲಿಲ್ಲ, ಅದ್ ನಾನು ಒಪ್ಕೊಂತೀನಿ. ಟ್ರೈ ಮಾಡಿ 12:15 ಹೇಳಿದ್ರು ಅವರು. ಆಕ್ಸಿಜನ್ ಇದು ಎಲ್ಲ ರೆಡಿ ಇದೆ, ರೆಡಿ ಮಾಡ್ರಮ್ಮ ಅಂತ ಸರ್ ಹೇಳಿದ್ರು. ಪಾಪ ಒಬ್ರು ಬ್ಲೂ ಶರ್ಟ್ ಹಾಕೊಂಡಿದ್ದಾರೆ, ಪ್ಯಾಂಟ್ ಶರ್ಟ್. ಅವ್ರು ಹೇಳಿದ್ರು. ಆ ಹುಡುಗಿಯರು ಎದ್ದಳಕ್ಕೆ ರೆಡಿ ಇಲ್ಲ ಸರ್. ಅಲ್ಲಿ ಹೆಂಗೆ ಒಬ್ರಿಗೊಬ್ರು ಕತ್ತಿ ಮಸಿತಾರ ಅಲ್ಲಿ, ಪಿಸ ಅಂತ ಮಾತಾಡ್ಕೊಂಡಂಗೆ. ಅಷ್ಟು ಇದು ಮಾಡ್ತಾ ಇದ್ದಾರೆ ಸರ್ ಅಲ್ಲಿ. ಪಾಪ ನೆನ್ನೆ ಒಂದು ಹುಡುಗ, ಚಿಕ್ಕ ಹುಡುಗ ಎಷ್ಟು ಹೆಲ್ಪ್ ಮಾಡ್ತಿದ್ದ ನಮ್ಗೆ. ಮಾಡಕ್ಕೆ ರೆಡಿ ಇಲ್ಲ. ಸುಮ್ಮನೆ ರೇಗಾಡ್ತಾರೆ ಹಂಗೆ. ಏನ್ ಸರ್ ಇದು ಅವಸ್ಥೆ ಹಿಂಗೆ? ಇದಕ್ಕೆ ಯಾರು ಕೇಳೋರೇ ಇಲ್ವಾ? ಹೋಗಿ ಮ್ಯಾನೇಜ್ಮೆಂಟ್ ಕಂಪ್ಲೇಂಟ್ ಕೊಡಿ ಅಂತಾರಷ್ಟೇ, ಇನ್ನೇನಿಲ್ಲ. ನಾನು ಕಂಪ್ಲೇಂಟ್ ಕೊಡೋದು ಹೋಗೋದು ಇಷ್ಟೇ. ನಿಮ್ಮ ಹೆಸರು? ನನ್ನ ಹೆಸರು ಶ್ರುತಿ ಅಂತ ಸರ್, ಯಾವ ಊರು? ಮೈಸೂರಿಂದ.